ಮಂದಿ ಕರೆದ್ರೆ ಬರ್ದಿಲ್ರಿ. ಯಾಕಂದ್ರೆ ಮಂದಿ ಗೊತ್ತಾತ ಒಂದು 100 ರೂಪಾಯಿ ಸಿಕ್ಲ ಇನ್ನೂ ಆದ್ರೆ ಮತ್ತೆ ಸಿಗ್ತೈತಿ ರೊಕ್ಕ ಅನ್ನೋದು ಗೊತ್ತಾಯ್ತು. ನಮ್ಮ ರೈತರ ದೇವ್ರುಗಳ ತೀರ್ಮಾನ ಮಾಡಿದ್ರು, ಹುಲಿಗಳ ಮತ್ತೆ ಬಂದು ಮತ್ತೆ ಗುದ್ದಾಡಿ ಪಾಪ ಜಿಲ್ಲಾಧಿಕಾರಿ SP ಅವರ 100 ಸಲ ಮಾಲಕರ ಜೊತೆ ಮಾತಾಡ್ಯಾರ. ಅವ್ರು ದೇವ್ರದ ಈ ವೇದಿಕೆ ಬಿಟ್ಟು ಬಿಟ್ಟಿದ್ದು ಹುಲಿಗಿರಿ ಹಾಕಿರಲ್ಲ, ದೇವ್ರ ಶಾಂತ ಜಗಳಕ್ಕೆ ಯಾಕ್ರಿ ಕಂಟ್ರೋಲ್ ಆಗೋ ಮಂದಿ ಅಲ್ರಿ. ಇದು 5 ನಿಮಿಷ ತಡ್ಕೋದಿಲ್ರಿ ಇವ್ರ. ತಡ್ಕೊಂಡ್ರ ಯಾಕ ರೈತ ಸಂಘದವ್ರ ಗುರುಗಳ ಮತ್ತ ಅಧ್ಯಕ್ಷ ಅದೇನ್ ಬೇಕಾದ್ರೆ ತಮ್ಮ ಪ್ರಾಣ ಒತ್ತೆ ಇಟ್ಟ ಯಾವ ಮಾಲಕ್ ಎಂತಾವ ಇರ್ಲಿ, ಸರ್ಕಾರ ಎಂತದು ಇರ್ಲಿ, ರೊಕ್ಕ ಕೊಡಿಸ್ತಾರ ಅನ್ನೋ ಕರೆಯಗಂತ್ರ ಇವತ್ತ ಆ ಗಟ್ಟಿತನಕ್ ತಂದ ಇವತ್ತ ಅದು ಹಣ 200 ರೂಪಾಯಿ ಪ್ರಾರಂಭ ಆತ್ರಿ. ಇವ್ರ ಗೊತ್ತಾಯ್ತ ನಾವ್ 100 ಟನ್ ಬೆಳಿತಕ್ಕಂತವಾಗ 10,000 ಲಾಭ ಆತು, 1,000 ಟನ್ ಬೆಳೆ 1 ಲಕ್ಷ ಲಾಭ ಆತು, 200 ಬಂತಂದ್ರೆ ಅದು 20,000 2 ಲಕ್ಷ ರೂಪಾಯಿ ಲಾಭ ಆತು. ಇದು ಚಾಲೂ ಆತು ಯುದ್ಧ. DC ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ರು, ಅಧ್ಯಕ್ಷರ ಇನ್ನು 1 ರೂಪಾಯಿ ಕೊಡಂಗಿಲ್ಲ, ಬೇಕಂದ್ರ ಅವ್ರ ಕಾರ್ಖಾನೆ ಬಂದಿಡ್ತಾರತ್ತ, ಇಲ್ಲ ಅಂದ್ರ ನಾವೆಲ್ಲ ಬೀದಿಗೆ ಬರ್ತು, ದಯವಿಟ್ಟು ಆಗಂಗಿಲ್ರಿ. ನಾ DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೇಳ್ಬಿಟ್ನಿ, ಸರ್ ಒಟ್ಟ ಕಾರ್ಖಾನೆ ಮಾಲೀಕರು ತೆಪ್ಪಿ ಪೂರ್ಣ ಹಚ್ಚಕ್ ಹೋಗ್ಬಿಡತ್ತಿ. ಅವ್ರ ನಿಮ್ ಮನೆಗೆ ಬಂದ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ನಿಮ್ ಮನೆಗೆ ಬಂದ ಹಣ ಕೊಡೋ ಪರಿಸ್ಥಿತಿ ನಾವ್ ಮಾಡ್ತೇವೆ. ಗುರುಗಳನ್ನ ಶಶಿಕಾಂತ್ ಗುರೂಜಿ ನೇತೃತ್ವದೊಳಗ ನೀವು ಶಾಂತದ ಬಿಡ್ರಿ ಸಾಹೇಬ್ರ ಅಂತ ಹೇಳ್ಬಿಟ್ಟಿ. ಅವಾಗ ಜನಾಂದೋಲನ ಸ್ಟಾರ್ಟ್ ಆಯ್ತು. ದಿವಸ 1-2 ಲಕ್ಷ ಮಂದಿ ಬರಾಕಿತ್ತು. ಅಟೋಟಿಗೆ ನಮ್ ಮೀಡಿಯಾ ದೇವರುಗಳ ಇವರು ರೆಡಿ ಆದ್ರು, ಮಾತು ಕೇಳ್ತಾರ. ಅದಕ್ಕಾಗಿ ಸರ್ಕಾರ ಮಾತು ಕೇಳೋರಲ್ಲ. ನಾವ ಇನ್ ಹೆಂಗ ತಲೆ ಓಡಿಸುದಪ್ಪ ಅಂತೇಳಿ ಚಿಂತನೆ ಮಾಡಿದ್ವಿ. ಹಿಂಗಾರು ರೊಕ್ಕ ಬರಂಗಿಲ್ಲ ನಮ್ಗೆ. 200 ಸಿಕ್ತು, ಇನ್ನ ಪಡ್ಕೋಬೇಕು. ನಮ್ದೊಂದು ಗುರಿ ಇಟ್ಕೊಂಡಿದ್ದು, ಇಷ್ಟು ತಗೋದಪ್ಪ ಅಂತೇಳಿ. 1,000 ಟನ್ ಬೆಳೆ ಅವ್ರನ್ನ ನಾವು 1,000 ಮಂದಿ ಜೊತೆ ಮಲ್ಲಪ್ಪಣ್ಣ, ನಾವ ಕೆಂಪಣ್ಣ, ಈ ಶಿರ್ಸೈಲ ಇದೆಲ್ಲ ಟೀಮ್, ಲಕ್ಕಣ್ಣ ಗುರುಗಳೆಲ್ಲ ಟೀಮ್ ವಿಚಾರ ಮಾಡಿದ್ವಿ. ಎಷ್ಟು ತಗೊಂಡ್ರೆ ಹೆಂಗ ತೀರುದು, ನಮ್ದೊಂದು ಟಾರ್ಗೆಟ್ ಐತಿ, ಆ ಟಾರ್ಗೆಟ್ ಬೇಕಾದಾಗಿಲ್ಲ ನಾವು ಅದೊಂದು ತಗೊಂಡ್ ತೀರುದು. ಹಂಗಾರ ನಾವೇನು ವಿಚಾರ ಮಾಡಿದ್ವು, ಈ ಕಾರ್ಖಾನೆಯವ್ರು ಕೊಡುದಿಲ್ಲತ್ತಾರು, ಇವ್ರು ಹಠಕ್ಕೆ ಬಿದ್ರು. ಇನ್ ಹೆಂಗ್ ಹೋಗುದಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗೈತಿ, ಇದಕ್ಕಾರ ಗಂಟೆಗಳು ಏನ್ ಹಾಕೈತಿ ಅಂತ ಹಿಂಗ ಹೋದು. ಯಾವಾಗ ರಾಷ್ಟ್ರ ಹೆದ್ದಾರಿಗೆ ಕರೆ ಕೊಟ್ಟು ಹಿಂಗ ಈ ಸಣ್ಣ ಡ್ಯಾಮ್ ಬೇಡ, ದೊಡ್ಡ ಡ್ಯಾಮ್ ಹೋಗೋಣ, ಒಂದು ಸಮುದ್ರದ ಗೊತ್ತಪ್ಪ ಅಂದ್ರ ಸರ್ಕಾರ ಆಟೋಮೆಟಿಕ್ ಮುಖ್ಯಮಂತ್ರಿ ಸೀರಿಯಸ್ ತಗೋತಾನ ಅಂತೇಳಿ ಈ ಮೀಡಿಯಾ ದೇವರುಗಳ ಆಶೀರ್ವಾದದಿಂದ ಚಾಲು ಆದ ಯುದ್ಧ. ಎಷ್ಟು ವಿದ್ಯಾರ್ಥಿಗಳು, ನಾಡಿನ ಸ್ವಾಮೀಜಿಗಳು, ಎಲ್ಲಾ ಮಾಜಿ ಸೈನಿಕರು, ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ಇದೊಂದು ಜನಾಂದೋಲನ ಆಗಕ್ಕೈತಿ. ಸರ್ಕಾರಕ್ಕ ಅವಾಗ ಭಯ ಬತ್ತು, ಸಾಹೇಬ್ರದ್ದು ಅವ್ರು ಅವಾಗ ಇದು ಹಿಂಗಾರ ಹಾಸ್ಕೋದಿಲ್ಲ, ಇದು ಕೈ ಮೀರಿ ಹೋಗ್ತೈತಿ, ಮತ್ತ ಅವ್ರು ಗುರ್ಲಾಪುರದಾಗ ಬಿಲ್ಡಿಂಗ್ ಇದೆ ಆಗುದು, ಅಲ್ಲಿ ಹೋಗ್ಬೇಕಂತ ಸಾಹೇಬ್ರು ಬಂದ್ರು. HK ಪಾಟೀಲ್ ಸಾಹೇಬ್ರು ಬಂದ್ರು. HK ಪಾಟೀಲ್ ಸಾಹೇಬ್ರು ಬಂದಾಗ ನಾವು ಹಂಗ ಸಣ್ಣ ಹುಡುಗರು ಹಂಗ ಪಾಠ ಮಾಡಿದ್ರು. ಅವ್ರಿಗೂ ಇದ್ದಟ್ಟು 45 ನಿಮಿಷ ಹೇಳಿದ್ವು ಎಲ್ಲ ಏನೇನೈತಿ. ಅವ್ರಂದ್ರು ನಾ ಬಂದದಕ್ ನೀ 8-10 ವಿಚಾರಗಳನ್ನ ಹೇಳಿ ನಾನು ತಿರುಬ್ರಿ ಏನ್ ಮಾತು ಬಾರಿದಪ್ಪ, ಇನ್ನು ಬ್ಯಾಡ್, ನನಗೇನ್ ನೆಗೋದಿಲ್ಲ, ಇದು ಕೆಲಸ ಆಗದ ವ್ಯವಹಾರ ಐತಿ, ನಾ ಹೋಗ್ತೇನೆ ಬೆಂಗಳೂರಿಗೆ, ಮತ್ತ ನಾಳೆ ಸಾಹೇಬ್ರ ಕಳಿಸ್ರು ಅಂತೇಳಿ ಮುಖ್ಯಮಂತ್ರಿ ಅವ್ರು ಭೇಟಿಯಾಗಿ ಮರುದಿವ್ಸ ಕೂಡ ಇವ್ರು ಬಂದ್ರು. ನಾವು ಕರೆ ಕೊಟ್ಟಿದ್ದು ನಮ್ದೆಲ್ಲ ತಯಾರಿ ಇತ್ತು ಯುದ್ಧ್ರಿ. ಸುಮಾರು 50 ಲಕ್ಷ ಮಂದಿ ರಾಜ್ಯದಾಗ ಬರಾಕ್ ರೆಡಿ ಇದ್ರು ಬೀದಿಗೆ. ಆದ್ರೂ ಶಿವಾನಂದ ಸರ್ ಬಂದ, ಇಲ್ಲ ನಿಮ್ ಕೈ ಮುಗಿತು, ದಯವಿಟ್ಟು ನಮ್ದು ತಪ್ಪೈತಿ, ನೀವು ಸಹಕರಿಸ್ರಿ, ನಾಳೆ 1 ದಿವಸ 2 ದಿವಸ ಅವಕಾಶ ಕೊಡ್ರಿ, ನಮ್ ಜವಾಬ್ದಾರಿ ಐತಿ, ನೀವು ದಯವಿಟ್ಟು ಸಹಕಾರ ಮಾಡ್ರಿ ಅಂದಾಗ ಆ ಗೌರವವನ್ನ ನಮ್ಮ ಮೀಡಿಯಾ ಮುಖಾಂತರ ತಾವ ಮತ್ತು ಕೂಡ ನಾವು, ಯಾಕಂದ್ರೆ ರೈತ ಅಂದ್ರೆ ಪಟ್ನ ಕರಿಗಿ ಬಿಡ್ತು. ಯಾಕಂದ್ರೆ ನಮ್ಮ ಬ್ಲಡ್ ಏನೈತಿ ಪಟ್ನ ತುಳು ಆಗಿಬಿಟ್ರು. ಹಿಂಗಾಗಿ ಆಯ್ತಡ್ರಿ ಇರುವತಕ್ಕ 1-2 ದಿವಸ ತಗೋರಂತೇಳಿ ಅವಕಾಶ ಕೊಟ್ಟು, ಅವರು ಕೂಡ ಅದರಂತೆ ಮಂತ್ರಿ ಅವರು ಹೋಗಿ ಕಾರ್ಖಾನೆಯವ್ರ ಜೊತೆ ಮುಖ್ಯಮಂತ್ರಿ ಅವರು ಕೂಡ ಬಹಳಷ್ಟು ಡಿಸ್ಕಷನ್ ಆಯ್ತು. 2 ದಿನ ನಿರಂತರ 3-4 ಕ್ಯಾಬಿನೆಟ್ ದಾಗ ಕೂಡ 3-4 ತಾಸು ನಿರಂತರ ಮೀಟಿಂಗ್ ಆಯ್ತು. ಇದನ್ನ ಏನ್ ಮಾಡಿ ಪರಿಹಾರ ಮಾಡ್ಬೇಕು ಅನ್ನುವಂತ ಚಿಂತನೆ ಕೂಡ ಬಹಳಷ್ಟು ಗಂಭೀರವಾಗಿ ನಡೀತು. ಅಷ್ಟಾದ್ರೂ ಕೂಡ ನಮ್ದು ನಿನ್ನೆ 10-15 ಸಾವಿರ ಜನ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರ. ಯಾಕಂದ್ರ ಅದ್ ನನಗ ಗೊತ್ತಿದ್ರಿಕಿಲ್ರ, ಸಾಹೇಬ್ರಿಗೂ ಗೊತ್ತಿಲ್ಲ, SP ಸಾಹೇಬ್ರಿಗೂ. ಇವ್ರಿದ್ದವ್ರ ಏನು ಅಧ್ಯಕ್ಷ ಹೆಂಗ ನಿನ್ನ ಕಂಟ್ರೋಲ್ ಇಲ್ಲದೆ ಹೆಂಗ್ ಹೋದ್ರದ್ದು, ಜನಕ್ಕ ಆಕ್ರೋಶ ತಡ್ಕೊಳಕ್ ಆಗಿಲ್ಲ. 10 ಲಕ್ಷ ಸೇರ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದು. ಅದು ಒಂದ್ ಸ್ವಲ್ಪ ಸೋಸಿ 10,000 ಹೋಗಿದ್ದು ಮೇಳ, ಮತ್ತೆ ಏನ್ ಯಾಕೈತೆ ಆಗಲಿ ಅಂತೇಳಿ ಅವ್ರು ಹೋಗಿ ಹುಲಿಗಳು ಅಂತೇಳಿ ಅಲ್ಲಿ ಜನಾಂದೋಲನ ಅಲ್ಲಿ ನಡೆದು ಬಿಟ್ಟು ರಸ್ತೆಗೆ ಸಾಹೇಬರಿದ್ದವ್ರು ಅಲ್ಲಿ ಗಲಾಟೆಗ ಅಂತ ನನಗ್ ಫೋನ್ ಐತ್ರಿ. ಮತ್ ಈ ಕಡೆ ಹೋಗಿ ಯಾರ್ಯಾರು ಕಲ್ಲುಗೈತ್ರಿ. ಯಾಕಂದ್ರೆ ಏನೈತ್ರಿ, ಯಾರೋ ಕೆಡಿಸ್ಬೇಕು ಬಂದ್ರಪ್ಪ ಅಂದ್ರ ನಿಮ್ಮಂತವ್ರ ನಮ್ಮ ಶಶಿಕಾಂತ್ ಗುರೂಜಿ ದೇವ್ರ ಇಲ್ಲಿದ್ದಾಗ ಹಾಳು ಮಾಡಕ್ಕ ನಮ್ಮಂತವ್ರ ಒಬ್ಬರ ಒಂದು ಶಕ್ತಿ ಮೇಲ 10,000 ಮಂದಿ ಇದ್ರೆ 10-20 ನಿಮಿಷನಾಗ ಅವ್ರೆಲ್ಲ ಕವರ್ ಮಾಡಿ
ಎಲ್ಲಷ್ಟೇ ಅವ್ರ ಇದನ್ರಿ ಯಾವ್ದ ರಸ್ತೆಯನ್ನ ಕ್ಲಿಯರ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಸಿ ಒಂದು ಕೂದು ಗೊಂಕ ಆಗಲ್ದಂಗ ಸಾಹೇಬ್ರು ಬರ್ಬಿಡ ಸಜ್ಜ್ ಮಾಡಿ ಇಟ್ಟಿದ್ರಿ ನಾಳ. ಅದು ನನ್ನ ರೈತ ದೇವರುಗಳು ಪಾಪ ಇವ್ರಿಗೆಲ್ಲ ಏನ್ ಬೇಕಾದ ಮಾತಾಡ್ತೇನ್ರಿ ನಾವು ಸೀಟ್ ನೇಳದಾಗ ಶಾಂತ ಕುಣಿಸೋದಕ್ಕೆ ಎಲ್ಲ ದೊಡ್ಡವ್ರು ಇರ್ತಾರಲ್ಲ 1000 ಟನ್ 500 ಟನ್ ಬೆಳಿತಕ್ಕಂತ ರೈತರು ಈ ಅಲಾನಾಗಳು ಏನೇನೋ ಮಾತಾಡ್ತಿರ್ತೀವಿ. ಯಾಕಂದ್ರ ಈ ಮಾಬ್ ಕಂಟ್ರೋಲ್ ಆಗ್ಬೇಕಂತಂದ್ರ ನನ್ನವ್ರ ಯಾಕಪ್ಪ ಇವ್ರು ನಾವ್ ಹಣ ಇಸ್ಸು ಕೊಡತ್ತವ್ರು ನಮ್ಮವ್ರದಾರು ಒಂದ್ ತಪ್ಪು ತಿಳ್ಕೋರಕ್ಕರೆ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಇವ್ರ